ಮೈಸೂರಿನ ಕೇಂದ್ರ ಕಾರಾಗೃಹದ ಒಳಗೆ ಕೈದಿಗಳು ಕೀಪ್ಯಾಡ್ ಫೋನ್ ಬೇಕು ಅಂದ್ರೆ 6,000 ರೂಪಾಯಿ ಕೊಡಬೇಕು. ಆಂಡ್ರಾಯ್ಡ್ ಫೋನ್ ಬೇಕು ಅಂದ್ರೆ 15ರಿಂದ 20,000 ರೂಪಾಯಿ ಕೊಡಬೇಕು. ಇಂತಹ ಮಾಹಿತಿಯನ್ನ ಖುದ್ದು ಜೈಲು ಸಂದರ್ಶಕ ಮಂಡಳಿ ಸದಸ್ಯರೇ ಅಧಿಕೃತವಾಗಿ ಹೇಳಿದ್ದಾರೆ. ಜೈಲು ಸಂದರ್ಶಕ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಈ ರೀತಿಯ ಸ್ಫೋಟಕ ಹೇಳಿಕೆ ನೀಡಿ ಮೈಸೂರು ಕಾರಾಗೃಹದಲ್ಲಿನ ಭ್ರಷ್ಟಾಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೈಲಿನಲ್ಲಿರುವ ಕೈದಿಗಳೇ ನನಗೂ ಬಹಳಷ್ಟು ಸಾರಿ ಒಳಗಿನಿಂದ ಕರೆ ಮಾಡಿದ್ದಾರೆ. ಮೈಸೂರು ಜೈಲಿನಲ್ಲಿ ಅಕ್ರಮಕ್ಕೆ ಜೈಲು ಅಧೀಕ್ಷಕರಾಗಿದ್ದ ರಮೇಶ್ ಕುಮಾರ್, ಜೈಲರ್ ಧರಣೀಶ್ ನೇರ ಕಾರಣ ಎಂದು ಆರೋಪಿಸಿದ್ದಾರೆ. ಬೀಡಿ, ಸಿಗರೇಟ್ ರಾಜಾರೋಷವಾಗಿ ಜೈಲಿನ ಒಳಗೆ ಹೋಗುತ್ತಿದೆ. ಕೈದಿಗಳು ಸಿಗರೇಟ್, ಬೀಡಿ ಸೇದೋದು ನನಗೆ ಗೊತ್ತಿದೆ. ಕೂಡಲೇ ಮೈಸೂರು ಕೇಂದ್ರ ಕಾರಾಗೃಹದ ಅವ್ಯವಹಾರದ ತನಿಖೆಯಾಗಬೇಕು ಎಂದು ಮೈಸೂರು ಕೇಂದ್ರ ಕಾರಾಗೃಹ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಒತ್ತಾಯಿಸಿದ್ದಾರೆ. ಮೈಸೂರಿನ ಕೇಂದ್ರ ಕಾರಾಗೃಹದ ಒಳಗೆ ಕೈದಿಗಳು ಕೀಪ್ಯಾಡ್ ಫೋನ್ ಬೇಕು ಅಂದ್ರೆ 6,000 ರೂಪಾಯಿ ಕೊಡಬೇಕು. ಆಂಡ್ರಾಯ್ಡ್ ಫೋನ್ ಬೇಕು ಅಂದ್ರೆ 15ರಿಂದ 20,000 ರೂಪಾಯಿ ಕೊಡಬೇಕು. ಇಂತಹ ಮಾಹಿತಿಯನ್ನ ಖುದ್ದು ಜೈಲು ಸಂದರ್ಶಕ ಮಂಡಳಿ ಸದಸ್ಯರೇ ಅಧಿಕೃತವಾಗಿ ಹೇಳಿದ್ದಾರೆ. ಜೈಲು ಸಂದರ್ಶಕ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಈ ರೀತಿಯ ಸ್ಫೋಟಕ ಹೇಳಿಕೆ ನೀಡಿ ಮೈಸೂರು ಕಾರಾಗೃಹದಲ್ಲಿನ ಭ್ರಷ್ಟಾಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೈಲಿನಲ್ಲಿರುವ ಕೈದಿಗಳೇ ನನಗೂ ಬಹಳಷ್ಟು ಸಾರಿ ಒಳಗಿನಿಂದ ಕರೆ ಮಾಡಿದ್ದಾರೆ. ಮೈಸೂರು ಜೈಲಿನಲ್ಲಿ ಅಕ್ರಮಕ್ಕೆ ಜೈಲು ಅಧೀಕ್ಷಕರಾಗಿದ್ದ ರಮೇಶ್ ಕುಮಾರ್, ಜೈಲರ್ ಧರಣೀಶ್ ನೇರ ಕಾರಣ ಎಂದು ಆರೋಪಿಸಿದ್ದಾರೆ. ಬೀಡಿ, ಸಿಗರೇಟ್ ರಾಜಾರೋಷವಾಗಿ ಜೈಲಿನ ಒಳಗೆ ಹೋಗುತ್ತಿದೆ. ಕೈದಿಗಳು ಸಿಗರೇಟ್, ಬೀಡಿ ಸೇದೋದು ನನಗೆ ಗೊತ್ತಿದೆ. ಕೂಡಲೇ ಮೈಸೂರು ಕೇಂದ್ರ ಕಾರಾಗೃಹದ ಅವ್ಯವಹಾರದ ತನಿಖೆಯಾಗಬೇಕು ಎಂದು ಮೈಸೂರು ಕೇಂದ್ರ ಕಾರಾಗೃಹ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಒತ್ತಾಯಿಸಿದ್ದಾರೆ. ಮೈಸೂರಿನ ಕೇಂದ್ರ ಕಾರಾಗೃಹದ ಒಳಗೆ ಕೈದಿಗಳು ಕೀಪ್ಯಾಡ್ ಫೋನ್ ಬೇಕು ಅಂದ್ರೆ 6,000 ರೂಪಾಯಿ ಕೊಡಬೇಕು. ಆಂಡ್ರಾಯ್ಡ್ ಫೋನ್ ಬೇಕು ಅಂದ್ರೆ 15ರಿಂದ 20,000 ರೂಪಾಯಿ ಕೊಡಬೇಕು. ಇಂತಹ ಮಾಹಿತಿಯನ್ನ ಖುದ್ದು ಜೈಲು ಸಂದರ್ಶಕ ಮಂಡಳಿ ಸದಸ್ಯರೇ ಅಧಿಕೃತವಾಗಿ ಹೇಳಿದ್ದಾರೆ. ಜೈಲು ಸಂದರ್ಶಕ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಈ ರೀತಿಯ ಸ್ಫೋಟಕ ಹೇಳಿಕೆ ನೀಡಿ ಮೈಸೂರು ಕಾರಾಗೃಹದಲ್ಲಿನ ಭ್ರಷ್ಟಾಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೈಲಿನಲ್ಲಿರುವ ಕೈದಿಗಳೇ ನನಗೂ ಬಹಳಷ್ಟು ಸಾರಿ ಒಳಗಿನಿಂದ ಕರೆ ಮಾಡಿದ್ದಾರೆ. ಮೈಸೂರು ಜೈಲಿನಲ್ಲಿ ಅಕ್ರಮಕ್ಕೆ ಜೈಲು ಅಧೀಕ್ಷಕರಾಗಿದ್ದ ರಮೇಶ್ ಕುಮಾರ್, ಜೈಲರ್ ಧರಣೀಶ್ ನೇರ ಕಾರಣ ಎಂದು ಆರೋಪಿಸಿದ್ದಾರೆ. ಬೀಡಿ, ಸಿಗರೇಟ್ ರಾಜಾರೋಷವಾಗಿ ಜೈಲಿನ ಒಳಗೆ ಹೋಗುತ್ತಿದೆ. ಕೈದಿಗಳು ಸಿಗರೇಟ್, ಬೀಡಿ ಸೇದೋದು ನನಗೆ ಗೊತ್ತಿದೆ. ಕೂಡಲೇ ಮೈಸೂರು ಕೇಂದ್ರ ಕಾರಾಗೃಹದ ಅವ್ಯವಹಾರದ ತನಿಖೆಯಾಗಬೇಕು ಎಂದು ಮೈಸೂರು ಕೇಂದ್ರ ಕಾರಾಗೃಹ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಒತ್ತಾಯಿಸಿದ್ದಾರೆ. ಮೈಸೂರಿನ ಕೇಂದ್ರ ಕಾರಾಗೃಹದ ಒಳಗೆ ಕೈದಿಗಳು ಕೀಪ್ಯಾಡ್ ಫೋನ್ ಬೇಕು ಅಂದ್ರೆ 6,000 ರೂಪಾಯಿ ಕೊಡಬೇಕು. ಆಂಡ್ರಾಯ್ಡ್ ಫೋನ್ ಬೇಕು ಅಂದ್ರೆ 15ರಿಂದ 20,000 ರೂಪಾಯಿ ಕೊಡಬೇಕು. ಇಂತಹ ಮಾಹಿತಿಯನ್ನ ಖುದ್ದು ಜೈಲು ಸಂದರ್ಶಕ ಮಂಡಳಿ ಸದಸ್ಯರೇ ಅಧಿಕೃತವಾಗಿ ಹೇಳಿದ್ದಾರೆ. ಜೈಲು ಸಂದರ್ಶಕ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಈ ರೀತಿಯ ಸ್ಫೋಟಕ ಹೇಳಿಕೆ ನೀಡಿ ಮೈಸೂರು ಕಾರಾಗೃಹದಲ್ಲಿನ ಭ್ರಷ್ಟಾಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೈಲಿನಲ್ಲಿರುವ ಕೈದಿಗಳೇ ನನಗೂ ಬಹಳಷ್ಟು ಸಾರಿ ಒಳಗಿನಿಂದ ಕರೆ ಮಾಡಿದ್ದಾರೆ. ಮೈಸೂರು ಜೈಲಿನಲ್ಲಿ ಅಕ್ರಮಕ್ಕೆ ಜೈಲು ಅಧೀಕ್ಷಕರಾಗಿದ್ದ ರಮೇಶ್ ಕುಮಾರ್, ಜೈಲರ್ ಧರಣೀಶ್ ನೇರ ಕಾರಣ ಎಂದು ಆರೋಪಿಸಿದ್ದಾರೆ. ಬೀಡಿ, ಸಿಗರೇಟ್ ರಾಜಾರೋಷವಾಗಿ ಜೈಲಿನ ಒಳಗೆ ಹೋಗುತ್ತಿದೆ. ಕೈದಿಗಳು ಸಿಗರೇಟ್, ಬೀಡಿ ಸೇದೋದು ನನಗೆ ಗೊತ್ತಿದೆ. ಕೂಡಲೇ ಮೈಸೂರು ಕೇಂದ್ರ ಕಾರಾಗೃಹದ ಅವ್ಯವಹಾರದ ತನಿಖೆಯಾಗಬೇಕು ಎಂದು ಮೈಸೂರು ಕೇಂದ್ರ ಕಾರಾಗೃಹ ಮಂಡಳಿ ಸದಸ್ಯ ಪವನ್ ಸಿದ್ದರಾಮು ಒತ್ತಾಯಿಸಿದ್ದಾರೆ.